ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ ತನಿಖೆ ತೀವ್ರಗೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇರ್ಪುರಂನ ಶಾಸಕ ಬೈರತಿ ಬಸವರಾಜ್ ತನಿಖೆಗೆ ಹಾಜರಾಗ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. ಎಫ್ಐಆರ್ನಲ್ಲಿ ಇವರ ಹೆಸರು ಉಲ್ಲೇಖ ಆಗಿದೆ. ಹೀಗಾಗಿ ತನಿಖೆಗೆ ಹಾಜರಾಗ್ತಾ ಇದ್ದಾರೆ. ಬೆಳಗ್ಗೆ 11:30ಕ್ಕೆ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಎದುರು ಹಾಜರಾಗ್ತಾ ಇದ್ದಾರೆ. ಶಾಸಕ ಬೈರತಿ ವಿಚಾರಣೆ ಹಿನ್ನೆಲೆ ಭಾರತೀನಗರ ಪೊಲೀಸ್ ಠಾಣೆ ಬಳಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಠಾಣಾ ಸಿಬ್ಬಂದಿ ಜೊತೆ ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ನೋಡಿ, ಒಂದು ಜಮೀನಿನ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದಂಥ ಕೊಲೆ ಪ್ರಕರಣ ಇದು. ಇಲ್ಲಿ ಬಿಕ್ಲು ಶಿವ ಕೊಲೆಯಾಗಿದ್ದ. ಆತನ ವಿರುದ್ಧ ಅನೇಕ ರೀತಿಯ ಬೆದರಿಕೆಗಳಿದ್ವು. ಈ ಹಿಂದೆಯೂ ಕೂಡ ಬಿಕ್ಲು ಶಿವನ ವಿರುದ್ಧ ಬಿಕ್ಲು ಶಿವ ಕೂಡ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಹೀಗಾಗಿ ಆತ ರೌಡಿ ಶೀಟರ್ ಆಗಿದ್ದ. ಜಗ್ಗಾಲಿಯಾಸ್ ಜಗದೀಶ್ ಈತನಿಗೆ ಫೆಬ್ರವರಿಯಲ್ಲಿ ಧಮಕಿ ಕೊಟ್ಟಿದ್ದ. ಅದಾದ 4 ತಿಂಗಳಲ್ಲಿ ಕೊಲೆ ಮಾಡಿದ್ದ. ಬಿಕ್ಲು ಶಿವ ತಾಯಿ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಯ ಪೊಲೀಸರು. ಅನೇಕ ಆರೋಪಿಗಳನ್ನು ಇಲ್ಲಿ ಹೆಸರಿಸಲಾಗಿದೆ. ಅದರಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಕೂಡ ಇದ್ದಾರೆ. ಹೀಗಾಗಿ ಬೈರತಿ ಬಸವರಾಜ್ ಅವರಿಗೆ ನೋಟಿಸನ್ನು ನೀಡಲಾಗಿತ್ತು. ಇದೀಗ ಭಾರತೀನಗರ ಪೊಲೀಸ್ ಠಾಣೆಗೆ ಬೈರತಿ ಬಸವರಾಜ್ ಹಾಜರಾಗ್ತಾ ಇದ್ದಾರೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಒಂದು ಸ್ಪಷ್ಟನೆಯನ್ನು ಬೈರತಿ ಬಸವರಾಜ್ ಕೊಟ್ಟಿದ್ರು. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಕೂಡ ಹೇಳಿದರು. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಭಾಗಿಯಾಗಿಲ್ಲ ಅನ್ನುವ ಮಾತನ್ನು ಬೈರತಿ ಬಸವರಾಜ್ ಹೇಳಿದರು. ಆದರೆ ಈ ವಿಚಾರದಲ್ಲಿ ತನಿಖೆ ಆಗ್ತಾ ಇದೆ. ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗ್ತಾರೆ. ಇನ್ನು ಖುದ್ದು ಶಾಸಕರೇ ತನಿಖೆಗೆ ಹಾಜರಾಗ್ತಾ ಇರೋದ್ರಿಂದ ಯಾವುದೇ ರೀತಿಯ ಅವಘಡಗಳು ಅಥವಾ ಅಹಿತಕರ ಘಟನೆಗಳು ನಡೆಯಬಾರದು ಎನ್ನುವ ಕಾರಣಕ್ಕಾಗಿ ಬಿಗಿ ಭದ್ರತೆಯನ್ನು ಜಾಸ್ತಿಗೊಳಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ನಿಜಕ್ಕೂ ಕೂಡ ಒಂದು ಜಮೀನಿನ ವ್ಯಾಜ್ಯ, ರೌಡಿ ಶೀಟರ್ಗಳ ಕಾದಾಟ ಕೊಲೆಯಲ್ಲಿ ಅಂತ್ಯವಾಗಿದೆ. ಆದರೆ ಒಬ್ಬ ರಾಜಕಾರಣಿಯ ಹೆಸರು ಕೇಳಿ ಬಂದಾಗಲೇ ಈ ಕೊಲೆಗೆ ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಈ ರೌಡಿಗಳ ಕಿತ್ತಾಟಗಳು ಬೇರೆ, ರೌಡಿಗಳ ಕಾಳಗಗಳು ಬೇರೆ. ಅವನನ್ನು ಇವನು ಕೊಲ್ಲೋದು, ಇವನನ್ನು ಇನ್ನೊಬ್ಬ ಕೊಲ್ಲೋದು, ಈ ರೀತಿ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಸಚಿವರ ಹೆಸರು ಕೇಳಿ ಬಂದಿದ್ದೆ. ಸಾಕಷ್ಟು ರೀತಿಯ ಪ್ರಕರಣಕ್ಕೆ ಜಾಸ್ತಿ ತಿರುವಿದೆ ಅಂತ ಅನಿಸುತ್ತೆ. ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ತನಿಖೆಗೆ ಹಾಜರಾಗುವ ಹಿನ್ನೆಲೆ? ದಶರಥ್, ಈಗಾಗಲೇ ಏನು ಬಿಜೆಪಿ ನಾಯಕ ಆಗಿರುವಂಥ ಬೈರತಿ ಬಸವರಾಜ್ ಈಗಾಗಲೇ ಎಫ್ಐ ಆರೋಪಿ ಆಗಿರುವಂಥದ್ದು. ಎಫ್ಐಆರ್ನಲ್ಲಿ ಬೈರತಿ ಬಸವರಾಜ್ ಏನಿದೆ ಈತರ ಹೆಸರು ಕೂಡ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. 2 ದಿನದೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು KGಹಳ್ಳಿ ACP ಆಗಿರುವಂಥ ಪ್ರಕಾಶ್ ರಾಥೋಡ್ ಅವರ ಮುಂದೆ ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಯುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಏನೋ ಬೈರತಿ ಬಸವರಾಜ್ ಒಂದು ಕಡೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು, ಮತ್ತೊಂದು ಕಡೆ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು. ತನ್ನ ವಿರುದ್ಧ ದಾಖಲಾಗಿರುವಂಥ FIR ಏನಾಗಿದೆ ಇದನ್ನು ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಅರ್ಜಿಯನ್ನು ನಿನ್ನೆ ಸಲ್ಲಿಕೆಯನ್ನು ಮಾಡಿದರೆ ಆ ಅರ್ಜಿ ಕೂಡ ಇವತ್ತು ವಿಚಾರಣೆಯನ್ನು ನಡೆಯುತ್ತದೆ. ಹೀಗಾಗಿ ಇವತ್ತು ವಿಚಾರಣೆಗೆ ಬರ್ತಾರಾ ಇಲ್ಲ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದ ಕಾಯ್ದು ನೋಡಿ ಮತ್ತೆ ಬರುವಂಥ ಸಾಧ್ಯತೆ ಇರುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಈಗಾಗಲೇ ಇವರು ಆರೋಪಿ ಸ್ಥಾನದಲ್ಲಿ ಇರುವ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಸಾಕ್ಷ್ಯಾಧಾರಗಳು ದಾಖಲು ಪತ್ತೆ ಆದಲ್ಲಿ, ಸಾಕ್ಷ್ಯಾಧಾರಗಳು ಸಿಕ್ಕಿದ್ದೇ ಆದಲ್ಲಿ ಇವರನ್ನು ಯಾವುದೇ ಕ್ಷಣದಲ್ಲೂ ಕೂಡ ಬೈರತಿ ಬಸವರಾಜನ್ನ ಪೊಲೀಸರು ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಬಂಧನಕ್ಕೆ ಒಳಗಾದರೆ ಇವತ್ತು ಶನಿವಾರ, ನಾಳೆ ಭಾನುವಾರ, ಹೀಗಾಗಿ 2 ದಿನಗಳ ಕಾಲ ಯಾವುದೇ ಕಾರಣಕ್ಕೆ ಇವ್ರಿಗೂ ಯಾವುದೇ ನ್ಯಾಯಾಲಯದ ಮೊರೆ ಹೋದರೂ ಕೂಡ ಜಾಮೀನು ಸಿಗೋದಿಲ್ಲ, ಜೈಲು ಪಾಲಾಗುವ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಪೊಲೀಸರ ಮುಂದೆ ಇವತ್ತು ಹಾಜರಾಗುವ ಸಾಧ್ಯತೆಗಳು ಕಡಿಮೆ ಇದ್ರೂ ಕೂಡ ನಾವೇನು ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಇಲ್ಲ ಬೇರೆ ಯಾವುದಾದ್ರು ರೀಸನನ್ನು ಕೊಟ್ಟು ವಕೀಲರ ಮುಖಾಂತರ ಮತ್ತೊಂದು ಡೇಟನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಕಾನೂನು ಅಡಿಯಲ್ಲಿ ಇವರಿಗೆ ಅವಕಾಶ ಇದೆ. ಈ ಕಾರಣಕ್ಕಾಗಿ ಇವತ್ತು ವಿಚಾರಣೆಗೆ ಬಹುತೇಕವಾಗಿ ಪೊಲೀಸರು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಬೈರತಿ ಬಸವರಾಜ್ ಪೊಲೀಸರ ಮುಂದೆ ಹಾಜರಾಗ್ತಾರೆ ಅನ್ನೋದು ಈಗಿರುವ ಮುಂದಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇವತ್ತು ಕೋರ್ಟಲ್ಲಿ ಅರ್ಜಿ ವಿಚಾರಣೆ ಆಗಬೇಕು. ವಿಚಾರಣೆಯಲ್ಲಿ ಒಂದು ವೇಳೆ ಏನಾದರೂ ನ್ಯಾಯಾಲಯ ಬೈರತಿ ಬಸವರಾಜ್ ಅವರಿಗೆ ರಿಲೀಫನ್ನು ಕೊಟ್ಟರೆ, ಅಂದರೆ
ವಿಚಾರಣೆ ಏನಿದೆ ವಿಚಾರಣೆಗೆ ಸಹಕಾರವನ್ನು ಮಾಡಬೇಕು, ಪೊಲೀಸರು ಕೂಡ ಯಾವುದೇ ರೀತಿಯ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರ್ದು ಅಂತ ಹೇಳಿ ಏನಾದರೂ ಸೂಚನೆಯನ್ನು ಕೊಟ್ಟರೆ ಬೈರತಿ ಬಸವರಾಜ್ ಅವರಿಗೆ ಇದು ದೊಡ್ಡ ಮಟ್ಟದ ಬಿಗ್ ರಿಲೀಫ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಅವರ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಈಗಾಗಲೇ ಏನು ರಾಜಕೀಯ ದುರುದ್ದೇಶದಿಂದ ಈ ಎಲ್ಲ ಬೆಳವಣಿಗೆಗಳನ್ನು ಮಾಡಲಾಗ್ತದೆ. ನನಗೂ ಕೂಡ ಯಾವುದೇ ರೌಡಿ ಶೀಟರ್ಗಳಿಗೂ ಒಬ್ಬರಿಗೊಬ್ಬರು ಸಂಪರ್ಕಗಳಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬರ್ತಾರೆ ಹೋಗ್ತಾ ಇರ್ತಾರೆ, ಈ ಸಂದರ್ಭದಲ್ಲಿ ಫೋಟೋ ತಗೊಂಡಿರ್ಬೋದು, ವಿಡಿಯೋಗಳನ್ನು ಮಾಡಿಕೊಂಡಿರ್ಬೋದು. ಆ ಕಾರಣಕ್ಕಾಗಿ ಅವರು ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಮತ್ತು ನಾವು ಇಂತಹ ಪ್ರಕರಣಗಳಲ್ಲಿ ಭಾಗಿ ಆಗ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆದರೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ, ಮತ್ತೊಂದು ಕಡೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾದರೆ ಪೊಲೀಸರು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅಂತ. ಯಾಕಂದರೆ ಈಗಾಗಲೇ 10 ವರ್ಷಗಳ ಹಿಸ್ಟ್ರಿ ಅಂದರೆ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ ಆತ ಮತ್ತು ಬೈರತಿ ಬಸವರಾಜ್ ಅವರ ನಡುವೆ ಇರುವಂಥ ಸಂಪರ್ಕಗಳಿಗೆ ಸಂಬಂಧಪಟ್ಟಾಗೆ ಕಳೆದ 10 ವರ್ಷಗಳ ಹಿಸ್ಟ್ರಿಯನ್ನು ಈಗಾಗಲೇ ಪೊಲೀಸರು ಕೆದಕಿರುವಂಥದ್ದು. ಹಿಂದೆ ಆತನ ವಿರುದ್ಧ ಪ್ರಕರಣಗಳು ದಾಖಲಾದಂಥ ಸಂದರ್ಭದಲ್ಲಿ ಆತನಿಗೆ ಇವರು ಯಾವ ರೀತಿಯಾಗಿ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ, ಆತನ ಬಿಡಿಸ್ಲಿಕ್ಕಿರ್ಬೋದು, ಆತನ ಮೇಲೆ FIR ಆದಾಗೆ ನೋಡ್ಕೊಳ್ಳಿರ್ಬೋದು, ಈ ರೀತಿಯಾಗಿ ಪೊಲೀಸರ ಜೊತೆ ಜಗ್ಗ ಕೂಡ ಎಷ್ಟು ಮಟ್ಟಿಗೆ ಸಂಪರ್ಕದಲ್ಲಿದ್ದ ಎಲ್ಲ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿರುವಂಥದ್ದು. ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾದರೆ ಆತನನ್ನು ಕೇಳುವಂಥದ್ದು. ಅದರ ಜೊತೆಗೆ 4 ತಿಂಗಳ ಹಿಂದೆ ಏನು ಬಿಕ್ಲಾ ಶಿವ ನನಗೆ ಬೈರತಿ ಬಸವರಾಜ್ ಅವರಿಂದ ಏನೋ ಹತ್ಯೆಯನ್ನು ಮಾಡುವಂಥದ್ದು, ಅವರ ಜೊತೆ ಇರುವಂಥ ಜಗ್ಗ ಇರ್ಬೋದು, ಕಿರಣ್ ಇರ್ಬೋದು, ಇವುಗಳಿಂದ ಯಾವುದೇ ಸಂದರ್ಭದಲ್ಲಿ ನನ್ನ ಪ್ರಾಣಕ್ಕೆ ಹಾನಿ ಆಗೋ ಸಾಧ್ಯತೆ ಇದೆ ಅಂತೇಳಿ ಕಮಿಷನರ್ಗೆ ದೂರನ್ನು ಕೊಟ್ಟಿದ್ರು. ಆ ಪ್ರಕರಣಕ್ಕೂ ಸಂಬಂಧಪಟ್ಟಾಗ ದೂರನ್ನು ಏನು ವಿಚಾರಣೆಯನ್ನು ಮಾಡಲಾಗಿದೆಯಾ, ಅವಾಗ ಬೈರತಿಯವರನ್ನು ಕರೆಸಿದ್ರಾ, ಇಲ್ಲ ಜಗ್ಗನನ್ನು ಕರೆಸಿದ್ರಾ, ಸ್ಟೇಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ರಾ, ಇವೆಲ್ಲವೂ ಅತ್ಯಂತ ಪ್ರಮುಖವಾಗುತ್ತೆ. ಒಂದು ವೇಳೆ ಯಾವುದನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪೊಲೀಸರು ಬೈರತಿ ಬಸವರಾಜ್ ಮತ್ತು ಜಗ್ಗನ ಜೊತೆ ಸೇರಿಕೊಂಡು ಅವರನ್ನು ಸೇಫ್ ಮಾಡುವ ಎಲ್ಲ ಕೆಲಸಗಳನ್ನು ಮಾಡಿರ್ತಾರೆ. ಹೀಗಾಗಿ ಅಂಥ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕೂಡ ಕಮಿಷನರ್ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗುತ್ತೆ ನಾವು ದಶರಥ್. ಇದರ ಜೊತೆಗೆ ಕೇವಲ ಆತ ಬೈರತಿ ಬಸವರಾಜ್ ಅವರ ಆಪ್ತ ಆಗಿದ್ದ, ಬೆಂಬಲಿಗಾಗಿದ್ದ ಎನ್ನುವ ಕಾರಣಕ್ಕಾಗಿಯೇ ಶಾಸಕರನ್ನ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಸುತ್ತಿಕೊಳ್ಳುತ್ತೆ ಅಂತ. ಯಾಕಂದರೆ ಬೆಂಬಲಿಗರಿಲ್ಲದೆ ಒಬ್ಬ ನಾಯಕನಿರೋದಿಲ್ಲ, ಕಾರ್ಯಕರ್ತರಿಲ್ಲದೆ ಅಭಿಮಾನಿಗಳಿಲ್ಲದೆ ನಾಯಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಕಾರ್ಯಕರ್ತರಿರ್ತಾರೆ, ಅದರಲ್ಲಿ ರೌಡಿಗಳಿರ್ತಾರೆ, ಸಾಮಾನ್ಯ ಜನರಿರ್ತಾರೆ, ಈಗೆಲ್ಲ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಬಟ್ ಈ ಪ್ರಕರಣದಲ್ಲಿಯೇ ಏನು ಪಾತ್ರ ಇದೆಯಲ್ಲ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಸಂತೋಷ್. ದಶರಥ್, ನಾವು ಪ್ರಮುಖವಾಗಿ ಇದನ್ನು 2 ರೀತಿಯಲ್ಲಿ ನೋಡಬೇಕಾಗುತ್ತೆ. ಒಂದು, ಒಬ್ಬ ನಾಯಕ ಆದಂತಹ ವ್ಯಕ್ತಿ ಏನಿರ್ತಾನೆ ಆತನಿಗೆ ಯಾರ ಜೊತೆ ಸಂಪರ್ಕದಲ್ಲಿ ಇಟ್ಕೊಬೇಕಾಗುತ್ತೆ, ಅದರ ಜೊತೆಗೆ ರೌಡಿ ಎಲಿಮೆಂಟ್ಗಳಿಂದ ಎಷ್ಟು ಸಂಪರ್ಕವನ್ನು ದೂರವನ್ನು ಇಟ್ಕೊಳ್ಬೇಕಾಗತ್ತೆ, ಎಷ್ಟು ಮಟ್ಟಿಗೆ ಒಂದು ಡಿಸ್ಟೆನ್ಸನ್ನು ಕಾಯ್ಕೊಳ್ಬೇಕಾಗತ್ತೆ ಅನ್ನೋದು ಅವರಿಗೆ ಸಾಮಾನ್ಯ ಜ್ಞಾನ, ಅದನ್ನ ಇಟ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಈ ರಾಜಕಾರಣದಲ್ಲಿ ಅವ್ರ ಮೇಲೆ ಬರಬೇಕು ಅಂತ ಹೇಳಿದ್ರೆ ಇಂಥವ್ರ ಸಂಪರ್ಕ ಬೇಕೇ ಬೇಕು ಅನ್ನೋದು ಹಿರಿಯರ ಅಭಿಪ್ರಾಯ ಇರುವಂಥದ್ದು. ಇಂಥವರ ಕುಮ್ಮಕ್ಕಿನಿಂದ ಇವ್ರಿಗೆ ಬೇಕಾದ ರೀತಿಯಲ್ಲಿ ಮತಗಳನ್ನು ಹಾಕ್ಸ್ಕೊಳ್ಳಿಕ್ಕಿರ್ಬೋದು, ಚುನಾವಣೆಯಲ್ಲಿ ಗೆದ್ದು ಬರಲಿಕ್ಕಿರ್ಬೋದು, ಇಂಥವ್ರೆಲ್ಲರೂ ಕೂಡ ಬಳಸ್ಕೊಳ್ತಾರೆ. ಇಂಥವ್ರ ಮುಖಾಂತರನೇ ಆರಂಭದಲ್ಲಿ ಬ್ಯಾನರ್ ಅನ್ನು ಕಟ್ಟಿಸುವಂಥದ್ದು ಅನ್ನೋದು ಆರೋಪಗಳು ಕೂಡ ಇರುವಂಥದ್ದು. ಹೀಗಾಗಿ ಒಂದು ಕಡೆ ರಾಜಕಾರಣವೇ ಬೇರೆ ಆಗುತ್ತೆ ಮತ್ತು ಇವರಿಬ್ಬರ ನಡುವಿನ ವೈಯಕ್ತಿಕ ಸಂಪರ್ಕವೇ ಬೇರೆ ಆಗುತ್ತೆ. ರಾಜಕಾರಣದಲ್ಲಿ ಇವರು ಯಾವುದಾದ್ರು ರ್ಯಾಲಿಗೆ ಬಂದಿರುವಂಥದ್ದು, ಗೆದ್ದಾಗ ಹಾರ ಹಾಕಿರುವಂಥದ್ದಿರೋ, ಈ ಥರ ಕೇಸ್ಗಳಾದಾಗ ಈ ಥರ ಫೋಟೋಗಳು ವಿಡಿಯೋಗಳು ವೈರಲ್ ಆದಂಥದ್ದು, ಇಲ್ಲ ಖಾಸಗಿ ಅವರ ಮನೆಯ ಕಾರ್ಯಕ್ರಮಗಳು ಹೋದಾಗ ಇದು ಬೇರೆ ಇರ್ತದೆ. ಇದನ್ನು ಹೊರತುಪಡಿಸಿ ಇವರಿಬ್ಬರ ನಡುವಿನ ವೈಯಕ್ತಿಕ ಅಂದರೆ ನಿರಂತರ ಸಂಪರ್ಕದಲ್ಲಿರುವಂಥದ್ದು, ವ್ಯವಹಾರಗಳನ್ನು ಮಾಡುವಂಥದ್ದು, ಭೂ ವ್ಯಾಜ್ಯಗಳಿಗೆ ಕೈ ಹಾಕುವಂಥದ್ದು, ಈ ರೌಡಿ ಶೀಟರ್ ಮೇಲೆ ಪ್ರಕರಣಗಳು ದಾಖಲಾಗ ಯಾರಾದರೂ ದೂರನ್ನು ಕೊಟ್ಟಾಗ ಇವರು ಜನನಾಯಕ ಅನ್ಸ್ಕೊಂಡವನು ತನ್ನ ಪ್ರಭಾವವನ್ನು ಬೀರುವಂಥದ್ದು, ಅವ್ರಿಗೆ ಯಾವುದೇ ಪ್ರಕರಣ ದಾಖಲಾಗದ ರೀತಿ ನೋಡ್ಕೊಳ್ಳುವಂಥದ್ದು, ಪೊಲೀಸರಿಗೆ ಪ್ರಭಾವವನ್ನು ಬೀರಿ ಪೊಲೀಸರಿಂದ ಯಾವುದೇ ಸಮಸ್ಯೆಗಳು ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು, ಈ ಎಲ್ಲ ಮಾಹಿತಿಗಳನ್ನು ಆಧಾರವಾಗಿ ಏನಾದರೂ ಇಂತಹ ಮಾಹಿತಿಗಳು ಸಿಕ್ಕಿದ್ದೇ ಆದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಏನು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬೇಕಾಗುತ್ತೆ. ಅದರ ಜೊತೆಗೆ ಟೆಕ್ನಿಕಲ್ ಆಗೂ ಕೂಡ ಈಗಾಗಲೇ ಪೊಲೀಸರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು, ಅವರಿಬ್ಬರ ನಡುವಿನ ಒಡನಾಟ, ಎಲ್ಲೆಲ್ಲಿ ಭೇಟಿಯಾಗಿದ್ದಾರೆ, ಫೋನ್ ಸಂಪರ್ಕಗಳು, ಮೆಸೇಜ್ಗಳಿರ್ಬೋದು, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಹಿಂದೆ ಪೊಲೀಸರು ಜಗ್ಗನ ವಿರುದ್ಧ ಪ್ರಕರಣ ದಾಖಲಾದಾಗ ಯಾವ ಕಾರಣಕ್ಕೆ ಅವನ ವಿರುದ್ಧ ಸೂಕ್ತವಾದ ಕ್ರಮವನ್ನು ಕೈಗೊಂಡಿಲ್ಲ, ಮತ್ತು ರೌಡಿ ಶೀಟರ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಯಾರೆಲ್ಲ ಇನ್ಫ್ಲುಯೆನ್ಸ್ಗಳನ್ನು ಮಾಡಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಆಗ್ತಾ ಇರುವಂಥದ್ದು. ಇದರಲ್ಲಿ ಬೈರತಿ ಬಸವರಾಜ್ ಅವರ ಕೈವಾಡ ಕಂಡು ಬಂದಿದ್ದೆ ಆದಲ್ಲಿ ಇದರಲ್ಲಿ ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು, ಇಲ್ಲ ಈತ ಮಾಡುವ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳೇ ಅವರ ಕುಮ್ಮಕ್ಕು ಇದೆ ಅಂತಲೂ ಪೊಲೀಸರು ಅದಕ್ಕೆ ಸಿಕ್ಕುವಂಥ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಮುಂದಿನ ಕ್ರಮವನ್ನು ಜರುಗಿಸುವಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.
ಇಲ್ಲ ನಾನು ಆ ಕಡೆ ಹೋಗ್ಲಾ, ಒಂದು ನಿಮಿಷ ಇರಪ್ಪ. ಕ್ಲೋಸ್ ಮಾಡ್ಬೇಕಂತೆ.